ಆಷಾಢಕ್ಕೂ ಮುನ್ನವೇ ಸಂಪುಟ ವಿಸ್ತರಣೆನ ರಾಹುಲ್ ಗಾಂಧಿ ವಿದೇಶ ಟೂರ್ ಎಕ್ಸ್ಟೆಂಡ್. ಆಷಾಢಕ್ಕೂ ಮುನ್ನವೇ ಸಂಪುಟ ವಿಸ್ತರಣೆ ಆಗತ್ತಾ? ರಾಹುಲ್ ಗಾಂಧಿ ವಿದೇಶಿ ಟೂರ್ ಎಕ್ಸ್ಟೆಂಡ್ ಆಗಿದೆ. ಸಿಎಂ ಮಾಜಿ ಸಿಎಂ ದೆಹಲಿ ಪ್ರವಾಸ ಮುಂದಕ್ಕೆ. ಜುಲೈ 5ರ ಬದಲು 8ರಂದು ದೆಹಲಿಗೆ ಪ್ರಯಾಣ. ಪಟ್ಟಿಯೊಂದಿಗೆ ಜುಲೈ 8ಕ್ಕೆ ದೆಹಲಿಗೆ ಡಿಕೆ ಸಿದ್ದು. ಆಷಾಢಕ್ಕೂ ಮುನ್ನ 14ಕ್ಕೆ ಸಚಿವರ ಪದಗ್ರಹಣ. ರಾಹುಲ್ ಭೇಟಿಯಾಗಿ ಚರ್ಚಿಸಲಿರುವ ನಾಯಕರು. ಪಟ್ಟಿ ಫೈನಲ್ ಮಾಡಲಿರುವ ರಾಹುಲ್ ಗಾಂಧಿ. ಜುಲೈ 6ರಂದು ದೆಹಲಿಗೆ ಮರಳಬೇಕಿತ್ತು ರಾಹುಲ್. ಆದರೆ ಪ್ರವಾಸ ಕಾರ್ಯಕ್ರಮದಲ್ಲಿ ಕೊಂಚ ಬದಲಾವಣೆ. ರಾಹುಲ್ ವಿದೇಶ ಪ್ರವಾಸ ಇನ್ನೂ 3 ದಿನ ವಿಸ್ತರಣೆ. ಆಕಾಂಕ್ಷಿಗಳ ಚಿತ್ತ ಈಗ ಡಿಕೆ ಮತ್ತೆ ಸಿದ್ದರಾಮಯ್ಯ ಅವರ ದಿಲ್ಲಿ ಪ್ರವಾಸದತ್ತ ನೆಟ್ಟಿದೆ. ಯಾಕೆಂತಂದ್ರೆ ಸಾಕಷ್ಟು ಸಚಿವಾಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. ನಮ್ಮ ಹೆಸರನ್ನ ಈ ಒಂದು ಸಚಿವರ ಪಟ್ಟಿಗೆ ಸೇರ್ಪಡೆ ಮಾಡ್ತಾರ ಅಂತ ಶಾಸಕರು ವೆಯ್ಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಬಾರಿ ನಮ್ಮ ಕ್ಷೇತ್ರವನ್ನ ನಾವು ಗೆಲ್ಲಿಸುವಲ್ಲಿ ಸಕ್ಸಸ್ ಆಗಿದ್ದೀವಿ, ಜೊತೆಗೆ 3-4 ಬಾರಿ ನಾವು ಗೆಲುವನ್ನ ಸಾಧಿಸಿದ್ದೀವಿ ಅಂತ ಶಾಸಕರು ಸಿದ್ದರಾಮಯ್ಯ ಅವರ ಬಳಿಯ ಕೂಡ ಹೋಗಿ ಕೆಲವೊಂದಿಷ್ಟು ಲಾಭಿಯನ್ನ ಮಾಡಿದ್ರು. ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಕೂಡ ಹೋಗಿ ಲಾಭಿಯನ್ನ ಮಾಡಿದ್ರು. ಹೈಕಮಾಂಡ್ ಮಟ್ಟಕ್ಕೂ ಕೂಡ ಹೋಗಿದ್ರು. ಸದ್ಯಕ್ಕೆ ಯಾರ ಹೆಸರು ಫೈನಲ್ ಆಗುತ್ತೆ ಎಂಬ ಕುತೂಹಲ ಕೂಡ ಇದೆ. ಇನ್ನು ಆಕಾಂಕ್ಷಿಗಳೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಯಾವಾಗ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ಅಂತ. ಇನ್ನು ಡಿಕೆ ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯ ಅವರಿಬ್ರು ಕೂಡ ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಜುಲೈ 5ನೇ ತಾರೀಕು. ಆದ್ರೆ ಈಗ ಆ ಒಂದು ದೆಹಲಿ ಪ್ರವಾಸ ಮುಂದೂಡಿಕೆ ಆಗಿದೆ. ಜುಲೈ 8ಕ್ಕೆ ದೆಹಲಿಗೆ ಡಿಕೆ ಮತ್ತೆ ಸಿದ್ದರಾಮಯ್ಯ ಅವರು ಹೋಗಲಿದ್ದಾರೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಈ ಒಂದು ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಪಟ್ಟಿ ಆಲ್ರೆಡಿ ಸಿದ್ಧವಾಗಿದೆ. ಆ ಒಂದು ಪಟ್ಟಿಯನ್ನ ತೆಗೆದುಕೊಂಡು ಹೋಗ್ಲಾಗುತ್ತೆ. ಈ ಒಂದು ಪಟ್ಟಿಗೆ ಅಂತಿಮ ಮುದ್ರೆಯನ್ನ ರಾಹುಲ್ ಗಾಂಧಿ ಅವರೇ ಹಾಕಬೇಕಾಗಿದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟ ನಂತರ ಈ ಒಂದು ಪದಗ್ರಹಣವನ್ನು ಕೂಡ ಮಾಡಲಾಗುತ್ತೆ. ಆದ್ರೆ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ಬರುವಂತಹ ಒಂದು ಸಮಯಾವಕಾಶ ಕೂಡ ಸ್ವಲ್ಪ ಮುಂದೂಡಿಕೆ ಆಗಿದೆ. ಅಂದ್ರೆ 3 ದಿನ ಲೇಟ್ ಆಗತ್ತೆ. ರಾಹುಲ್ ಅವರು ವಿದೇಶ ಪ್ರವಾಸವನ್ನ ವಿಸ್ತರಣೆ ಮಾಡಿಕೊಂಡಿದ್ದಾರೆ 3 ದಿನ. ಹಾಗಾಗಿ ಇಲ್ಲಿಂದ ಏನೀಗ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವರು ಹೋಗ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಆ ಒಂದು ದಿನಾಂಕ ಕೂಡ ಮುಂದೂಡಿಕೆ ಆಗಿದೆ. ಒಟ್ಟಿನಲ್ಲಿ ಆಕಾಂಕ್ಷಿಗಳೆಲ್ಲರೂ ಕೂಡ ತಮ್ಮ ಚಿತ್ತವನ್ನ ದಿಲ್ಲಿ ಪ್ರವಾಸದತ್ತ ನೆಟ್ಟಿದ್ದಾರೆ. ಏನಾಗುತ್ತೆ, ಯಾವಾಗ ಒಂದು ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ದೇವರ ಮೇಲೆ ಅತಿಯಾದಂತಹ ಒಂದು ನಂಬಿಕೆ ಇಟ್ಟಿದ್ದಾರೆ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂದ್ರೂ ಕೂಡ ಮೊದಲು ಆ ಒಂದು ಸಮಯ ಆಗಿರಬಹುದು ಅಥವಾ ದೇವರ ಮೊರೆ ಹೋಗುವ ಕೆಲಸಗಳನ್ನ ಮಾಡ್ತಾರೆ. ಈಗ ಆಷಾಢದಲ್ಲಿ ಯೂಶಲಿ ಯಾವುದೇ ರೀತಿಯ ಒಂದು ಶುಭ ಕೆಲಸಗಳನ್ನ ಕೂಡ ಮಾಡಬಾರ್ದು ಅಂತ ಹೇಳಲಾಗುತ್ತೆ. ಹಾಗಾಗಿ ಏನಾದ್ರೂ ಆಷಾಢಕ್ಕೂ ಮೊದಲೇ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗೋದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಿದೆ.